ಕನ್ನಡ ನಾಡು, ಇದು ಕನ್ನಡಿಗರ ನಾಡಿ ಮಿಡಿತ. ಇವತ್ತು ಸನ್ಮಾನ್ಯ ಈಶ್ವರಪ್ಪನವರು ಒಬ್ಬ ಗುತ್ತಿಗೆದಾರ ಈ ರೀತಿ ಒಂದು ಡೆತ್ ನೋಟ್ ಅನ್ನು ಅವರು ಬರೆದಿರುವಂತ ಒಂದು ವಿಚಾರದಲ್ಲಿ ತಕ್ಷಣ ಪಕ್ಷ ಅವ್ರ ಕಡೆಯಿಂದ ರಾಜೀನಾಮೆ ಪಡ್ಕೊಂಡು ಅವ್ರ ತಪ್ಪು ಇಲ್ಲ ಅಂತಂದ್ರೂ ಕೂಡ ಅವ್ರು ಮತ್ತೆ ಅಧಿಕಾರ ವಹಿಸ್ಕೊಳ್ಳುವಂತ ಒಂದು ಇದಕ್ಕೆ ಮುಂದಾಗಲಿಲ್ಲ. ಜೊತೆಗೆ ಹಿಂದೆ ಸಿದ್ದರಾಮಯ್ಯ ಅವ್ರ ಸರ್ಕಾರದಲ್ಲಿ ಕೂಡ ಜಾರ್ಜ್ ಅವರು DSP ಗಣಪತಿ ವಿಚಾರದಲ್ಲಿ ಅವ್ರ ಮೇಲೆ ಆರೋಪ ಬಂದಾಗ ಅವರು ರಾಜೀನಾಮೆಯನ್ನು ಕೊಟ್ಟರು. ಇನ್ವೆಸ್ಟಿಗೇಷನ್ ಆದ್ಮೇಲೆ ಅವ್ರು ಅದರಲ್ಲಿ ತಪ್ಪಿತಸ್ಥರು ಅಲ್ಲ ಅಂತಂದ್ಮೇಲೆ ಅವ್ರು ಮತ್ತೆ ಮಂತ್ರಿ ಆದ್ರು. ಇವತ್ತು ಪ್ರಿಯಾಂಕಾ ಖರ್ಗೆ ಆ ರೀತಿ ರಾಜೀನಾಮೆ ಕೊಡುವಂತ ಒಂದು ನೈತಿಕತೆಯನ್ನ ಅವರಾದ್ರೂ ವಹಿಸಬೇಕಾಗಿತ್ತು, ಅಥವಾ ಈ ರಾಜ್ಯದ ಮುಖ್ಯಮಂತ್ರಿಗಳು ಅವ್ರ ಕಡೆಯಿಂದ ರಾಜೀನಾಮೆ ತಕ್ಷಣ ಪಡ್ಕೋಬೇಕಾಗಿತ್ತು. ಯಾಕಂತಂದ್ರೆ ಇವತ್ತು ಪ್ರಿಯಾಂಕಾ ಖರ್ಗೆ ಜೊತೆಯಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿ ಆ ರೀತಿ ರಾಜೀನಾಮೆ ಪಡ್ಕೊಳ್ಳೋಷ್ಟು ಒಂದು ಧೈರ್ಯ ಮತ್ತು ಶಕ್ತಿ ಕೂಡ ಅವರಲ್ಲಿ ಇಲ್ಲ. ಕಾರಣ ಏನಂತಂದ್ರೆ ಪ್ರಿಯಾಂಕಾ ಖರ್ಗೆ ಇವತ್ತು ತಾವೆಲ್ಲ ಮಾಧ್ಯಮ ಸ್ನೇಹಿತರು ಅಸೆಂಬ್ಲಿಯಲ್ಲಿ ಗಮನಿಸ್ತಾ ಇರ್ತೀವಿ, ಮುಖ್ಯಮಂತ್ರಿಯನ್ನ ಪ್ರಶ್ನೆ ಕೇಳಿದ್ರೆ ಪ್ರಿಯಾಂಕಾ ಖರ್ಗೆನೇ ಎದ್ದು ಮಾತಾಡ್ತಾರೆ. ಗೃಹ ಮಂತ್ರಿಗಳ ಬಗ್ಗೆ ನಾವು ಪ್ರಶ್ನೆ ಕೇಳಿದ್ರೆ ಪ್ರಿಯಾಂಕಾ ಖರ್ಗೆನೇ ಎದ್ದು ಮಾತಾಡ್ತಾರೆ. ಪ್ರತಿಯೊಂದು ವಿಷಯದಲ್ಲಿ ಏನಂದ್ರೆ ಅವರ ತಂದೆ ಇವತ್ತು ಇಡೀ ದೇಶಕ್ಕೆ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದಾರೆ ಅನ್ನುವಂತ ಒಂದು ಸೊತ್ತು ಅಹಂಕಾರನ, ಅಥವಾ ನನ್ನನ್ನು ಯಾರು ಏನು ಮಾಡ್ಕೊಳಕ್ ಆಗಿಲ್ಲ, ಈ ಮುಖ್ಯಮಂತ್ರಿನ ಬೇಕಾದ್ರೆ ನಮ್ಮ ಅಪ್ಪನೇ ಕಿತ್ತು ಬಿಸಾಕ್ಬಹುದು, ಈ ಮುಖ್ಯಮಂತ್ರಿ ನನ್ನಲ್ಲಿ ಮಂತ್ರಿ ಸ್ಥಾನದಿಂದ ತೆಗಿಲಿಕ್ಕಾಗುತ್ತೆ ಅನ್ನೋ ದುರಹಂಕಾರ ಕೂಡ ಗೊತ್ತಾಗ್ಲಿಲ್ಲ. ಇನ್ನು ಹೇಳ್ತಾ ಇದ್ರು, ನೀವೆಲ್ಲ ಬಟ್ಟೆಗಳು ಹರ್ಕೊಂಡ್ರು ಕೂಡ, ನೀವು ಬೀದಿಗೆ ಬಿದ್ದು ಬಟ್ಟೆಯೆಲ್ಲ ಹರ್ಕೊಂಡ್ರು ಕೂಡ ನಾನು ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡೋ ಪ್ರಶ್ನೆನೇ ಇಲ್ಲ ಅಂತೇಳಿ ನಿನ್ನೆ ಪ್ರಿಯಾಂಕಾ ಖರ್ಗೆ ಹೇಳ್ತಾ ಇದ್ರು. ಬಟ್ಟೆ ಹರ್ಕೊಳ್ಳೋ ಅವಶ್ಯಕತೆ ಇಲ್ಲ, ನಿಮ್ಮನ್ನ ಹೇಗೆ ಕೆಳಗಿಳಿಸಬೇಕು ಅನ್ನೋದು ಭಾರತೀಯ ಜನತಾ ಪಕ್ಷಕ್ಕೆ, ರಾಜ್ಯದ ಜನರಿಗೆ ಬಹಳ ಚೆನ್ನಾಗಿ ಗೊತ್ತಿದೆ. ಹಾಗಾಗಿ ಆ ದುರಹಂಕಾರದ ಸೊಕ್ಕಿನ ಮಾತುಗಳು ಇವತ್ತು ಅವ್ರೇನ್ ಮಾತಾಡ್ತಾ ಇದ್ದಾರೆ. ತಕ್ಷಣ ಅವರಿಂದ ಈ ರಾಜ್ಯದ ಮುಖ್ಯಮಂತ್ರಿಗಳು ರಾಜೀನಾಮೆ ಪಡ್ಕೊಂಡಿಲ್ಲ ಅಂತಂದ್ರೆ ಭಾರತೀಯ ಜನತಾ ಪಕ್ಷ ಇವತ್ತು ನಮ್ಮ ಸಚಿನ್ ಅವರ ಕುಟುಂಬಕ್ಕೆ, ಅವ್ರ ಇಡೀ ತೀರ ಹಿಂದುಳಿದ ಬಡ ಕುಟುಂಬ, 5 ಮಂದಿ ಸಹೋದರಿಯರನ್ನ ಹೊಂದಿರುವಂತ ಒಬ್ಬ ಯುವಕ ಏನ್ ತೀರ್ಕೊಂಡು ಹೋಗಿದ್ದಾರೆ, ಆ ಕುಟುಂಬದ ಜೊತೆ ನಾವು ಕೂಡ ನಿಂತು ಅವ್ರಿಗೆ ನ್ಯಾಯ ಸಿಗೋವರೆಗೂ ಕೂಡ ಹೋರಾಟ ಮಾಡುವಂತ ಒಂದು ಸ್ಥಿತಿಗೆ ಇವತ್ತು ಭಾರತೀಯ ಜನತಾ ಪಕ್ಷ ತೀರ್ಮಾನ ಮಾಡಿದೆ. ಇದರಲ್ಲಿ ವಿಶೇಷ ಏನಂತಂದ್ರೆ, ನಿಮಗೆ ಗಮನಿಸಬೇಕಾಗಿರುವಂತ ತಾವೆಲ್ಲರೂ ಕೂಡ ಬಹಳ ಗಂಭೀರವಾಗಿ ಗಮನಿಸಬೇಕಾಗಿರುವಂತ ಒಂದು ವಿಚಾರ ಅಂದ್ರೆ, ಆ ಹುಡುಗ ಸಚಿನ್ ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ ಹಾಕಿದ್ದಾರೆ. ಅಂದ್ರೆ ನಾನು ಈ ರೀತಿ ನಾನು ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಂತ ಹೇಳಿ ತಕ್ಷಣ ಅವರಿಬ್ಬರು ಸಹೋದರಿಯನ್ನು ಪೊಲೀಸ್ ಸ್ಟೇಷನ್ಗೆ ಧಾವಿಸಿ ಪೊಲೀಸ್ ಅವರಿಗೆ ಕಂಪ್ಲೇಂಟು ಕೊಟ್ಟಿದ್ದಾರೆ. ಕಂಪ್ಲೇಂಟು ರಿಜಿಸ್ಟರ್ ಮಾಡ್ಕೊಂಡಿಲ್ಲ. ಒಂದ್ ವೇಳೆ ಆ ಇಬ್ಬರು ಸಹೋದರಿಯರು ಹೇಳಿದ ತಕ್ಷಣ ಪೊಲೀಸರು ಕನಿಷ್ಠ ಪಕ್ಷ ಅವರು ಇಮಿಡಿಯೇಟ್ ಆಗಿ ಆ ಮೊಬೈಲ್ ನಂಬರನ್ನ ಟ್ರ್ಯಾಕ್ ಮಾಡಿದ್ರೆ, ಒಂದ್ ವೇಳೆ ಆ ಹುಡುಗ ಆತ್ಮಹತ್ಯೆ ಮಾಡ್ಕೊಳ್ಳೋ ಯೋಚನೆಯಲ್ಲಿ ಇದ್ದಾಗ ಆ ಸಮಯದಲ್ಲಿ ಏನಾದ್ರು ಕೂಡ ಹೋಗಿ ಮನವರಿಕೆ ಮಾಡಿ ಆ ಹುಡುಗನ ಬದುಕುಳಿಸಬಹುದಾಗಿತ್ತು. ಅಂದ್ರೆ ಪೊಲೀಸರು ಆ ಪ್ರಯತ್ನ ಮಾಡೋದನ್ನ ಬಿಟ್ಟು ಆ ಇಬ್ಬರು ಸಹೋದರಿಯನ್ನು ಕೂಡ ತುಂಬಾ ಒಂದು ಹೀಯಾಳಿಸಿ ಅವ್ರ ಬಗ್ಗೆ ತುಂಬಾ ಕೆಟ್ಟದಾಗಿ ನಡ್ಕೊಂಡು ಬಾಯಿಗೆ ಬಂದಂಗೆ ಒಂದು ಅವ್ರನ್ನ ಬೈದು ವಾಪಸ್ ಕಳಿಸಿದ್ದಾರೆ. ಕಂಪ್ಲೇಂಟ್ ಕೂಡ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. ಇವತ್ತು ಗುಲ್ಬರ್ಗ ಮತ್ತು ಬೀದರ್ ಈ ಜಿಲ್ಲೆಗಳಲ್ಲಿ ಜನರೆಲ್ಲರೂ ಕೂಡ ಮಾತಾಡೋದು ಒಂದೇ ಒಂದು ಏನಂದ್ರೆ, ಎಲ್ಲ ಪೊಲೀಸ್ ಸ್ಟೇಷನ್ಗಳು ಕೂಡ ಇವತ್ತು ಸಂಪೂರ್ಣವಾಗಿ ಕಾಂಗ್ರೆಸ್ ಕಚೇರಿಗಳಾಗಿ ಮಾರ್ಪಾಟಾಗಿದೆ. ಯಾವ ಒಬ್ಬರು ಕೂಡ ಇವತ್ತು ಧೈರ್ಯ ಮಾಡಿ ಒಂದು ಕಂಪ್ಲೇಂಟ್ ಕೊಡ್ಲಿಕ್ಕೆ ಯಾರು ಧೈರ್ಯ ಮಾಡೋ ಪರಿಸ್ಥಿತಿ ಇಲ್ಲ. ಹಾಗಾಗಿ ಇವತ್ತು ಅದು ಸಂಪೂರ್ಣವಾಗಿ ಪೊಲೀಸ್ ಸ್ಟೇಷನ್ಗಳಂತ ಅನ್ನೋದಕ್ಕಿಂತಲೂ ಕಾಂಗ್ರೆಸ್ ಪಕ್ಷದ ಕಚೇರಿಗಳನ್ನುವಂತ ಒಂದು ರೀತಿಯಲ್ಲಿ ಮಾರ್ಪಾಟಾಗಿರುವಂಥದ್ದು. ನೋಡಿ, ಇವಾಗ ನಮ್ಮ ರಾಜ್ಯಾಧ್ಯಕ್ಷರಾಗಿರುವಂತ ವಿಜೇಂದ್ರ ಅವರು, ನಮ್ಮ ವಿಪಕ್ಷ ನಾಯಕರುಗಳು, ವಿಧಾನ ಪರಿಷತ್ ಸದಸ್ಯರು, ಆ ಭಾಗದಲ್ಲಿ ಎಲ್ಲರೂ ಕೂಡ ವಿಜೇಂದ್ರ ಅವರಿಗೆ ಡೆಲ್ಲಿಯಲ್ಲಿ ಬಹಳಷ್ಟು ಪ್ರಮುಖವಾಗಿರುವಂತ ಒಂದು ಸಭೆಗೆ ಅವರು ಭಾಗವಹಿಸಬೇಕಾಗಿದ್ರು ಕೂಡ ಅವರು ತಕ್ಷಣ ಇದನ್ನ ಬಹಳ ಪ್ರಮುಖವಾಗಿ ಪರಿಗಣಿಸಿ ಅವರು ತರಾತುರಿಯಾಗಿ ಹೋಗಿ ಆ ಕುಟುಂಬನ ವಿಚಾರಿಸಿದ್ರು. ಅವರಿಗೆ ಮಾನಸಿಕವಾಗಿ ಅವ್ರಿಗೇನು ಧೈರ್ಯ ತುಂಬುವಂತ ಒಂದು ಕೆಲಸ ಅವ್ರು ಮಾಡಿದ್ರು. ಇವತ್ತು ಕಾಂಗ್ರೆಸ್ ಪಕ್ಷದವರು ಹಗಲೋಗಿ ಇವತ್ತು ಆ ಘಟನೆ ನಡೆದಾಗ ಅವರು ಹಗಲು ಹೋಗ್ಬಿಟ್ಟು ಎಲ್ಲ ನಾಯಕರುಗಳು ಅವ್ರಿಗೆ ಧೈರ್ಯ ಕೊಡ್ಬೇಕಾಗಿತ್ತು. ಬೆಳಗಿನ ಜಾವ 3 ಗಂಟೆಗೆ ಹೋಗಿದ್ದಾರೆ. ಇಲ್ಲಿ ತಾವು ಗಮನಿಸಬೇಕಾಗಿರೋದು,
ಬೆಳಗಿನ ಜಾವ 3 ಗಂಟೆಗೆ ಸಚಿನ್ ಅವ್ರ ಮನೆಗೆ ಹೋಗ್ಬಿಟ್ಟು ಅವ್ರ ಸಹೋದರಿಯರೆಲ್ಲರಿಗೂ ಕೂಡ ನೀವು ಇದನ್ನ ತುಂಬಾ ಗಂಭೀರವಾಗಿ ನೀವೇನಾದ್ರೂ ತಗೊಂಡು ಈ ರೀತಿ ನೀವು ಬೀದಿಗೆ ಬಿದ್ದು ನಿಮ್ಮ ಪಕ್ಷಕ್ಕೆ ಮತ್ತು ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಏನಾದ್ರೂ ತೊಂದರೆ ಮಾಡೋ ಪರಿಸ್ಥಿತಿ ಏನಾದ್ರೂ ಬಂತು ಅಂದ್ರೆ ನಿಮ್ ಗತಿ ಏನಾಗುತ್ತೆ ಅಂತ ಹೇಳಿ ಅವ್ರಿಗೆ ಬೆದರಿಕೆಯನ್ನ ಹಾಕಿ ಎದುರಿಸಿ ನಾಳೆಯಿಂದ ನೀವು ಯಾವುದೇ ಕಾರಣಕ್ಕೂ ಕೂಡ ಹೊರಗಡೆ ನೀವು ಎಲ್ಲಿ ಕೂಡ ಕಾಣಿಸ್ಬಾರ್ದು. ಈ ವಿಷಯವನ್ನ ನೀವು ಎಲ್ಲಿ ಕೂಡ ನೀವು ಬಹಳ ಗಂಭೀರವಾಗಿ ತಗೊಂಡು ಹೋರಾಟ ಮಾಡುವಂತ ಪರಿಸ್ಥಿತಿ ಬಂತು ಅಂದ್ರೆ ನಿಮಗೆ ನಾವು ಗತಿ ಕಾಣಿಸ್ತೀವಿ ಅಂತ ಹೇಳಿ ಬೆಳಿಗ್ಗೆ 3 ಗಂಟೆಗೆ ಹೋಗಿ ಅವ್ರನ್ನ ಎದುರಿಸಿ ಬಂದಿದ್ದಾರೆ. ಹಾಗಾಗಿ ಇವತ್ತು ಆ ಕುಟುಂಬಕ್ಕೆ ಎಲ್ಲ ಒಂದು ರೀತಿಯಲ್ಲಿ ಕೂಡ ನಾವು ಅವರ ಜೊತೆಯಲ್ಲಿ ನಾವು ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ.